ಮಜಬಾ ಮಜ ಭಾರತ ರೀ ಯಾಕೆ ಹಂಗ ನೋಡಕತ್ತೀರಿ? ನಿನ್ನ ನೋಡ್ತಾ ಇದ್ರೆ ನಂಗೆ ಏನೇನೋ ನೆನಪಾಗುತ್ತೆ ಕಣೆ. ಏನ್ ನೆನ್ಪಾಕತ್ತಿ? ನಿನ್ನ ಹಣೆ ನಾ ನೋಡ್ತಾ ಇದ್ರೆ ಬಿದಿಗೆ ಚಂದ್ರಮುನ್ ತರ ರಂಜಾನೇ ನೆನಪಾಗುತ್ತೆ ಕಣೆ. ನಿನ್ನ ಕಣ್ಣುಗಳು ಸುರ್ಸುರ್ಬತ್ತಿ ತರ ದೀಪಾವಳಿನೇ ನೆನಪಾಗುತ್ತೆ. ನಿನ್ನ ಮೂಗು ಕೊಡುಪು ತರ ಗಣಪತಿ ಹಬ್ಬನೇ ನೆನಪಾಗುತ್ತೆ ಕಣೆ. ಹೋಗಿಪ್ಪ. ಲೇ ನಿನ್ನ ನಗುನ ನೋಡ್ತಾ ಇದ್ರೆ ನನಗ್ ನಿದ್ದೆನೇ ಬರಲ್ಲ ಕಣೆ. ಯಾಕೆ? ಶಿವರಾತ್ರಿನೇ ನೆನಪಾಗುತ್ತೆ. ಹೋಗಿ ಚಿಕಲ್ಲಿ. ಏನು ಹೇಳ್ತೀನ ಈ ರೇಂಜಲ್ಲಿ ಲವ್ ಮಾಡ್ತಾವನಲ್ಲ ಅಂತ ನೋಡ್ತಾ ಇದ್ದೀರಾ? ಏನು ಮಾಡೋದು? ಇಲ್ಲಾಂದ್ರೆ ಬೆಳಿಗ್ಗೆ ಎದ್ಬಿಟ್ಟು ವಾಲೆ ತಕೊಡು, ಜುಮ್ಕಿ ತಕೊಡು, ಫ್ರಿಜ್ ತಕೊಡು, ಟಿವಿ ತಕೊಡು, ಅದ್ ತಕೊಡು, ಇದ್ ತಕೊಡು ಅಂತ ಪ್ರಾಣ ತಿಂತಾ ಇರ್ತದೆ. ಅದಕ್ಕೆ ಹಿಂಗ್ ಡೈಲಾಗ್ ಕೊಡ್ದು ಫ್ಲಾಟ್ ಮಾಡ್ಬಿಡೋದು. ಸರ್ ಕೊರಿಯರ್ ಬಾರೋ. ಸರ್ ಕೊರಿಯರ್ ಕೊಡಪ್ಪ. ಎಕ್ಸ್ಕ್ಯೂಸ್ ಮೀ ಸರ್, ಒಂದ್ ನಿಮಿಷ. ಏನಪ್ಪ? ಇಲ್ಲಿ ಮಿಸ್ಟರ್ ಸಗಣಿ ಅಂದ್ರೆ ಯಾರು? ಅದು ಸಗಣಿ ಅಲ್ಲ ಕಣೋ, ಎಸ್ ಡಾಟ್ ಅಗ್ನಿ. ಅರಿ ಸರ್, ಸರ್ ಇಲ್ಲೊಂದು ಸಗಣಿ ಸೈನ್. ಓದಕ್ ಬರೆಯಲ್ಲ, ಬರೆಯಕ್ ಬರಲ್ಲ, ಬಂದ್ಬಿಡ್ತವೆ ಪೆನ್ ಹಿಡ್ಕೊಂಡು ಮೋದಗಳ. ಬರ್ಲಾ ಸರ್? ಬಾರಪ್ಪ ಕಾಪಿ ಕುಡ್ಕೋಗು. ನಡೀರಿ ಸರ್. ಇವಾಗ ಮುದವೆ. ಅಯ್ಯೋ ಅಯ್ಯೋ, ಇಷ್ಟೆಲ್ಲ ನನ್ ಗಂಡ ನನಗೋಸ್ಕರ ಕೊಡ್ಸಿದಾನಲ್ಲ. ಲೇ 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 ಲೇ, ಅಯ್ಯೋ ನಾನು ಹೇಳ್ತಿ ಸೋತೋಗ್ಬಿಟ್ಲಲ್ಲಪ್ಪ, ನಾನು ಹೇಳ್ತಿ ಸೋತೋಗ್ಬಿಟ್ಲು, ನಾನು ಹೇಳ್ತಿ ಸೋತದ್ಲು. ನಾ ಯಾರಿಗೆ ಅಂತ ಹೇಳ್ತಿ ಅಂತ ಕರೀಲಪ್ಪ. ಮೊನ್ನೆ ತಾನೇ ಶೀತಲು ಮೆಸೇಜ್ ಮಾಡಿದ್ರು ಮದುವೆ ಆಗದ ಅಂತ. ರೀ ಯಾವಾಗ ಲೇ ಸುಮ್ನೆ ಡವ್ ಮಾಡ್ದೆ ಕಣೆ, ಎದಳ್ಳಿ ಅಂತ. ಅಷ್ಟೇನಾ ರೀ? ಇಷ್ಟೆಲ್ಲ ನನಗೆ ತಂದ್ಕೊಟ್ರೆ? ಹೌದು ಕಣೆ, ನಿನ್ಗೇನೆ ತಗೋಗು. ಅಲ್ಲಿ ಆಫೀಸಲ್ಲಿ ರಂಗನಾಥ್ ಅಂತ ಇಲ್ವಾ, ಅವ್ನು ಹೆಂಡ್ತಿದ್ದು ಬರ್ಡೇ ಅಂತ ಕಣೆ. ಅವನು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ದ. ಅದಕ್ಕೆ ನಮ್ಮನೆ ಅಡ್ರೆಸ್ ಕಳ್ಸಪ್ಪ, ಕೊಡ್ತೀನಿ ಅಂತ ಹೇಳ್ದೆ. ಅಂದ್ರೆ ನೀವ್ ಇದನ್ನೆಲ್ಲ ತಂದಿದ್ದು ನನಗೋಸ್ಕರ ಅಲ್ವಾ? ಲೇ ಲೇ ಏನ್ ಡವ್ ಮಾಡ್ತೀಯ ಸುಸ್ಮಿತ್ ಅಂತಾರ? ಲೇ ಶೀತಲ್ ರೇ ಅಲ್ಲಿ ಹೋಗ್ತಾವ. ಅದಕ್ಕೆ ಇನ್ನೂ ಟೈಮ್ ಐತೆ, ಎದಳು. ರೀ ಇವತ್ ನಮ್ಮ ಮನೆಗೊಂದು ಫ್ರಿಜ್ ತರಾನ? ಬೇಡ ಕಣೆ, ಯಾಕ? ಕೈ ಯಾಕೆ ತಟ್ಕಲೆ ಕುಳು ಕುಳು ಅಂದ್ಬಿಡುತ್ತೆ. ಟಿವಿ ತರಾನ? ಟಿವಿ ನೋಡಿದ್ರೆ ಟಿವಿ ಕೈಲೇ ಬಂದ್ಬಿಡುತ್ತೆ ಕಣೆ. ಹೌದಾ? ಆಯ್ತು, ಸೀರೆನಾದ್ರೂ ತರಾನ? ಹೊಟ್ಟೆ ಹಸಿತೈತೆ, ಏನಾರ ತಗೋಬೇಕು. ಕುಂದ್ರೆ ಹಾಕಿಟ್ಟು ನೋಡಿ ತಿನ್ರಿ. ಅಯ್ಯೋಯ್ಯೋ ದೇವ್ರ ಎರಡು ಕಣ್ ಕೊಟ್ಟವ್ ತಾನೇ, ಅಕ್ಕಿಲಿ ಕಲ್ಸೋಸಕ್ಕೇನೆ ಬಂದಿರೋದು ನಿಂಗೆ. ಆ ದೇವ್ರು ನಿಮ್ಗೂ 37 ಹಲ್ಲು ಕೊಟ್ಟನಲ್ಲ, ಅದನ್ನ ಆಗೋದು ತಿನ್ರಿ. ನಿಮಗೇನು ದಾಡಿ? ಹೋಗಿ ಹೋಗಿ ಇವಳು ಮದ್ವೆ ಆದ್ನಲ್ಲ, ನಾನ್ ಚಪ್ಲಿ ತಕ್ಕ ನಾ ಮಾಡ್ಕೋಬೇಕು. ಹಲೋ, ನಿಮ್ಮ ನೋಡ್ದೆ ನಾ ಮದುವೆ ಒಪ್ಕೊಂಡಕ್ ನಂದೆಂತೋ ದೊಡ್ಡ ಮನಸ್ಸಿರ್ಬೇಡ. ಈ ಸುರ ಸುಂದರಾಂಗಿನ ನೋಡಿದ್ಮೇಲೆ ಕೆಂಪು ಸತ್ಕೊಂಡು ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಮದ್ವೆ ಆದ್ನಲ್ಲ, ನಂದೆಂತ ದೊಡ್ಡ ಮನ್ಸು. ಇದಕ್ಕೇನು ಕಡಿಮೆ ಇಲ್ಲ. ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಲೇ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕಿ ಹೋಗಿದೆ, ಈಗೇನೋ ಕಲರ್ ಡ್ರೆಸ್ ಅಲ್ಲಿ ಬಂದಿದ್ಯಾ? ಹೌದಲ್ಲ, ಚಡ್ಡಿ ಎಲ್ಲ ಐತಿ. ಹೌದಾ? ಇದ್ಯಾರ್ದು ಮತ್ತು? ರೋಹಿತ್ ಬರ್ಡೇ ಐತಲ್ಲ, ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ದ, ಬಿಟ್ಟು ಅವನೇ ಬಿಚ್ಕೊಟ್ಟ. ಅಯ್ಯೋ ಹೌದೇನ? ಅವನೆಲ್ಲ ಅದ ಸ್ಕೂಲ್ ಬಾತ್ರೂಮ್ ಬಿಟ್ಟು ಕೂಡಾಕ್ಬಿಟ್ಟು ಬಂದಿದ್ದ. ಅವನಿಗೆ ಬಟ್ಟೆ ಇವತ್ತೊಂದು ಬರ್ಡೇ ಅಲ್ವಾ, ಹುಟ್ಟಾಗ ಹಿಂಗ ಈಗ್ಲೂ ಹಂಗೆ ಅವನು. ಅಯ್ಯ ನಾನು ಲೇ ಹೋಗ, ಇದನ್ನೆಲ್ಲ ಕಳೆದು ಕೊಟ್ಬಿಟ್ ಬಾ ಹೋಗ. ಲೋಕತ್ತಿಗೆ ನೀವು ಅಂತ ಕೊಡ್ಸಲ್ಲ, ನಾನೇ ಸಂಬಂಧ ಮಾಡ್ಕೊಂಡಿದ್ದೀನಿ. ಜಾಡ್ಸಿ ಒದ್ದ ಅಂತಂದ್ರೆ ಹೋಗಿ ನಿಮ್ಮ ಅಮ್ಮನ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ಬಾರ ಇಲ್ಲಿ. ಸರಿ, ಎಕ್ಸಾಮ್ ಹೆಂಗ್ ಬರ್ದೆ? ಡ್ಯಾಡಿ ಒಂದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಟೆಕ್ನಿಕಲ್ ಪ್ರಾಬ್ಲಮ್ ಏನ್ ಕಂದ? ಡ್ಯಾಡಿ ನೈಟ್ ಎಲ್ಲ ಕೂತ್ಕೊಂಡು ಕಾಪಿ ಹೊಡಿಯೋಣ ಅಂತ ಚೀಟಿ ಬಿಡ್ನಾ. ಲೇ ನೈಟ್ ಎಲ್ಲ ಕುತ್ಕೊ ಓದ್ಕೊಳವ ಅಂತಾರೆ, ನೀನೇನೋ ಕೋತಿ ತರ ಕಾಪಿ ಬರ್ಕಂದೆ ಅಂತಿದ್ಯಾ? ಡೋಂಟ್ ಡಿಸ್ಟರ್ಬ್ ಮೀ. ಹೇಳಪ್ಪ ಆಯ್ತು. ಆ ಚೀಟಿ ಬಿಡ್ನಾ, ಆ ಚೀಟಿ ಚಡ್ಡಿ ಡಬ್ಬಾಗ ಇಟ್ಕೊಂಡೋಗಿ ನಾ ಕ್ವಶನ್ ಪೇಪರ್ ಅದೇ ಕ್ವಶನ್ ಬಂದಿತ್ತು. ಕ್ವಶನ್ ಎಸ್ ಅಂದ್ರೆ ಸುಸ್ಸು ಬಂದ್ಬಿಡ್ತು, ಎಲ್ಲ ನಂದೋಯ್ತು. ಅದಕ್ಕೆ ಕಾಪಿ ಹೊಡಿಯಕ್ಕಾಗ್ಲಿಲ್ಲ. ಲೇ ಲೇ ನೀ ಉದ್ಧಾರ ಆಗಲ್ಲ ಕಣೋ,
ದನ ಕಾಯಕ್ಕೂ ಲಾಯಕ್ಕಿಲ್ಲ ನೀನು. ಅಲ್ಲೋಡಲಿ ಪಕ್ಕದ ಮನೇಲಿ ಒಂದು ಹುಡುಗ ಅವನಲ್ಲ, ಅವ್ನ ಕಾಲ್ ಕೆಳಗಡೆ ಹೋಗಿ ನುಗ್ಗು, ಬುದ್ಧಿ ಬರ್ತದೆ. ಡ್ಯಾಡಿ ನಮ್ಮ ಸ್ಕೂಲ್ ಸ್ವಿಮ್ಮಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋರೆ. ಸ್ವಿಮ್ಮಿಂಗ್ ಕ್ಲಾಸ್? ಅದಕ್ಕೇನ್ ಮಾಡ್ಬೇಕು? ಮಂತ್ಲಿ 2,000 ಫೀಸ್ ಕಟ್ಬೇಕು. ನನ್ನ ಕೈಲಾಗಲ್ಲ, ದುಡ್ಡಿಲ್ಲ. ಎದುರು ಮನೆ ಅಂಕಲ್ ಇದೆ ಗೊತ್ತಾ? ಗೊತ್ತು. ಅವ್ರ ಕಾಲ್ ಕಡೆ ಉಣ್ಣಿವ್ತುರಿ. ಹೊಟ್ಟೆ ಬೇರೆ ನೋತೈತಿ. ಯಾರೋ ಯಾರವನು ಉಗಿಲ ಮಕ್ಕ ಯಾವ ಒಳಗೋತನು ಬಲ ಆಚ. ಮೊದ್ಲು ನಾಯಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಬೇಕು. ದನ ನುಗ್ಬಿಟ್ನಲ್ಲ ಇವ್ನು ಯಾವ ಕಡೆ. ಪರವಾಗಿಲ್ಲ ಗುರು, ಸ್ವಂತ ಮನೆ ಮೇಂಟೈನ್ ಮಾಡ್ದಂಗ್ ಮಾಡಿದ್ಯಾ. ತಗೋ 2 ರೂಪಾಯಿ. ಜಗಪ್ಪ ಟಾಯ್ಲೆಟ್ ಅಲ್ಲಿ ಒಂದಕ್ಕೆ ಹೋದ್ರೆ 1 ರೂಪಾಯಿ, 2ಕ್ಕೆ ಹೋದ್ರೆ 2 ರೂಪಾಯಿ ಅಲ್ವಾ? ಅದಕ್ಕೆ 2 ರೂಪಾಯಿ. ಇದು ಟಾಯ್ಲೆಟ್ ಅಲ್ಲ ಕಣೋ, ಟೂಲೆಟ್. ಅಯ್ಯೋ ನೀನ ಮಕ್ಕ. ಅಯ್ಯ ಇಲ್ಲ ಅಲ್ವಾ? ಅಂದ್ರೂ ಹಿಡ್ಕೋ ಗುರು, ಎಲ್ಲ ಒಳಗಡೆ ಮುಗಿಸ್ಕೊಬಿಟ್ಟಿದೀನಿ. ಅಯ್ಯ ನಿನ್ನ ಮಕ್ಕ ಬಾಯಿಲೆ. ಬಹಳ ಹುಷಾರಾಗಿರ್ಬೇಕು, ಬೊಗ್ಗುತ್ತ ವಾರಿಸ್ಬಿಡ್ತಾರೆ ಪರ್ಸ್ನ. ಏನ್ ಜನ ಕೆಟ್ಟೋದ್ರು ನೋಡಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬಾ, ಈ ಸಿಟಿಲಿ ಬ್ಯಾಚುಲರ್ಗೆ ಮನೆ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ ರೀ. ಇವತ್ತು ಹೆಂಗಾರು ಮಾಡಿ ಒಂದು ಬಕ್ರ ಹಿಡಿಲೇಬೇಕು, ಮನೆ ಕೊಡ್ಸ್ಕೊಳ್ಬೇಕು. ಸರ್, ನಿಮ್ಮ ಮನೆ ಖಾಲಿ ಏನಾರ ಇದೆಯಾ ಸರ್? ಇಲ್ವಾ? ಹೋಗ್ಲಿ ಬಿಡಿ. ಇಲ್ಲ, ಯಾವ್ದು ಟೂಲೆಟ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಏಯ್ ಈ ಟಾಯ್ಲೆಟ್ ಎಲ್ಲ ಕಣೋ, ಟೂಲೆಟ್. ನಾನ್ ಬಯಸಿದ್ದು ಟೂಲೆಟ್, ನೀವ್ ಹೇಳಿದ್ದು ಟೂಲೆಟ್. ಆಚೆಗೆ ಬನ್ನಿ ಸರ್. ಹಂಗ ಮನೆ ಬಾಡಿಗೆ ಬೇಕಾಗೈತಾ? ಹೌದು ಸರ್. ಫ್ಯಾಮಿಲಿನ ಅಥವಾ ಬ್ಯಾಚುಲರ್? ನೀವು ಮನೆ ಯಾರು ಕೊಡ್ತೀರಾ ಸರ್? ಫುಲ್ ಫ್ಯಾಮಿಲಿಗೆ. ಒಂಥರ ನಾವು ಫ್ಯಾಮಿಲಿನೇ ಸರ್. ಫ್ಯಾಮಿಲಿ ವೆಜ್ ನಾವೆಜ್? ನೀವೇ ತಿಂತೀರಿ ಸರ್? ಪ್ಯೂರ್ ವೆಜ್ ಅಪ್ಪ. ನಾವು ಒಂಥರ ವೆಜ್ ಕನ ಹೇಳಿ ಸರ್. ಚೆನ್ನಾಗಿ ಮಾತಾಡ್ತಿದ್ದೆ. ಯಾವ್ರು? ಮಂಡ್ಯ ಸರ್. ಮಂಡ್ಯದ ಪಕ್ಕ ಶೆಟ್ಟಳ್ಳಿ. ನಮ್ ಶೆಟ್ಟಳ್ಳಿ ಹುಡುಗ ನೀನು. ನಿನ್ನ ಹೆಸರೇನು? ನಿಂಗರಾಜ್. ನಿಂಗನ ಮಂಗನ ನಮ್ ಕಡೆನೂ ಅನ್ಸ್ತೀಯಾ? ನೋಡಪ್ಪ, 7 ಗಂಟೆಗೆ ಲೈಟ್ ಹಾಕ್ಬೇಕು, 9 ಗಂಟೆಗೆ ಆಫ್ ಮಾಡ್ಬೇಕು. ನಿಮ್ಮನೆ ನನಗೆ ಕೇಳಿರಿ ಸರ್? ನಿಮ್ ಮನೆಗೆ ಆಮೇಲೆ ಬೈಲಿ. ಈ ಮನೆಗೆ ನಂಟ್ರು ಗಿಂಟ್ರು ಅವ್ರು ಇವ್ರು ಯಾರು ಬರಬಾರ್ದು. ಬಂದ್ರೆ 200 ರೂಪಾಯಿ ಒಂದ್ ದಿನಕ್ಕೆ ಎಕ್ಸ್ಟ್ರಾ ಆಯ್ತದೆ. ನೀರ್ ಮಾತ್ರ ಫುಲ್ ಕಡಿಮೆಲೆ ಬಳಸ್ಬೇಕಲ್ಲ. ಎಷ್ಟೋ ಬೈಲಿ 2 ಚವ್ರಿಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಮನೆಯಲ್ಲಿ ಇರ್ಬೇಕಾದ್ರೆ ಮಕ್ಳು ಮರಿ ಏನು ಮಾಡ್ಕೋಬಾರ್ದು. ಗಾಡಿ ಓಡ್ಸಕ್ ಬಂದ ಹೆಲ್ಮೆಟ್ ಹಾಕೊಂಡ್ ಓಡ್ಸು. ಬಾಡಿಗೆ ಎಷ್ಟು ಸರ್? ಬಾಡಿಗೆ ಏನು ಗೊತ್ತಲ್ಲ, 1 ತಿಂಗಳಿಗೆ 5,000 ರೂಪಾಯಿ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡು. ಸರ್ 5,000 ರೂಪಾಯಿ ಜಾಸ್ತಿ ಆಗೋಯ್ತು. 4,000 ಕೊಡ್ಲಾ? 4,000 ಕೊಡು, 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡು. ಅಳಿಯ ಅಲ್ಲ ಮಗಳು ಗಂಡ ಅಂದಂಗ ಆಯ್ತು. ಇದೇನ್ ಕೊಡಂತ ಇದೆಯಲ್ಲ? ಏನಿಲ್ಲ ಸರ್, ತಗೊಳ್ಳಿ ಅಡ್ವಾನ್ಸು. ಕರೆಕ್ಟ್ ಆಗಿದೆ ಪಕ್ಕ ಅದೇ. ಇನ್ ನಮ್ಗೆ ಮಗ ಕಾಕಿಯ ಎಷ್ಟೊತ್ತು ಬಂದಿಯಾ? ಹಿಂಗೋಗಿ ಹಿಂಗ್ ಬರ್ತೀನಿ. ಹಿಂಗ್ ಬಂದಿಯಾ? ಹೋಗು, ಈ ಬಡ್ಡಿ ಆತ್ರಗವನೆ. ಪ್ಲೀಸ್ ಕೊಡೋ, ಪ್ಲೀಸ್ ಪ್ಲೀಸ್. ಲೋ ನಿನ್ ದಮ್ಮ ಯಾಕೊಡೋ, ನನ್ ಕಷ್ಟ ಅರ್ಥ ಮಾಡ್ಕೊಡೋ, ಪ್ಲೀಸ್ ಕೊಡೋ. ಲೋ ಮಗ, ಇದೊಂದು ಎಪಿಸೋಡ್ ಅಲ್ಲ, ಇದೊಂದು ಸರಿ ಹೆಲ್ಪ್ ಮಾಡ್ಬಿಡೋ, ಸಾಕು ಕಣೋ. ನಿನ್ನ ಕಲರ್ ಇದ್ರೆ ನಾವ್ ಯಾಕೋ ನಿನ್ನನ್ ಗೋಗರಿತಿದ್ವಿ ಮಗ. ನನ್ ತರ ಗಡ್ಡ ಮೀಸೆ ಬಂದಿದ್ರೆ ನಿನ್ಗೆ ಯಾಕೋ ಹುಡುಗಿ ಗೇಟಪ್ ಹಾಕ್ಸಿರೋರು. ಬಿಟ್ಬಿಡ್ರೋ. ಲೇ, ನಮ್ಮ ಮನೇಲಿ ಹುಡುಗಿ ನೋಡ್ತಿದಾರ ಕೊಂಡ್ರು. ಅವ್ರಿಗೇನಾದ್ರೂ ಮ್ಯಾಟ್ರ್ ಗೊತ್ತಾದ್ರೆ ನನ್ನನ್ನು ಅದು ಅಂತ ಅನ್ಕೊಂಡ್ಬಿಡ್ತಾರೋ. ನಾಳೆ ಹುಡುಗಿ ನೋಡಕ್ ಹೋಗ್ತಿದ್ದೀನ್ರೋ. ಬಿಟ್ಬಿಡ್ರೋ. ಮಗ ಸಿಟಿಲಿ ಬ್ಯಾಚುಲರ್ಗೆ ಮನೆ ಸಿಗೋದು ಎಷ್ಟು ಕಷ್ಟ ಅಂತ ನಿನ್ಗೂ ಗೊತ್ತು ತಾನೆ. ಕೆಲ್ಸ ಸಿಗ್ಲಿ ಮಗ, ಅಪಾರ್ಟ್ಮೆಂಟ್ ಫಿಕ್ಸ್ ಕಣೋ. ಮಗ, ಓನರ್ ಬೇರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತೆ ಕಣೋ. ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಸ್ವಲ್ಪ ಲೂಸ್ ಬಿಡು, ಸಾಕು. ಇನ್ನೊಂದ್ ಚೂರ್ ಮೇಲೆತ್ತೋ. ಇನ್ನೊಂದ್ ಚೂರ್ ಕಣ. ಯಾಕೆ ಬಂದ್ಬಿಡು, ಅವೆಲ್ಲ ಮಾಡ್ಬೇಡ, ಓನರ್ ಭಯ ಪಟ್ಕೊಬಿಡ್ತಾನೆ. ಏನ್ ಅನ್ಕೊಂಡಿದ್ಯಾ? ಅಷ್ಟಿದ್ದವನು ಸೀರೆ ನೀನೆ ಉಡ್ಕೋಬೇಕಿತ್ತು. ಮಗ, ನೀನ್ ಸೀರೆ ಉಟ್ಕೊಂಡ್ರೆ ನಮ್ಗೆ ಯಾಕೋ ಈ ಸೆಟ್ಟಲ್ಲಿರೋರ್ಗೆ ಒಂಥರ ಆಗುತ್ತೆ ಕಣೋ. ಬೇಕಾದ್ರೆ ಕೇಳು. ಅದಕ್ಕೆ ಅಲ್ವಾ ನೀನ್ ಇಲ್ಲಿ ಫೇಮಸ್. ಹಂಗಂತ ನನ್ನ ಅದಕ್ಕೆ ಫಿಕ್ಸ್ ಮಾಡ್ಬಿಡ್ರಿ. ಸ್ಕಿಟ್ ಇಂದ ಹೊರಗಡೆ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಹಂಗೋ ಹಿಂಗೋ ಕಾಡಿ ಬೇಡಿನೋ ಡಬಲ್ ರೋಲ್ ಗಿಟ್ಟಿಸ್ಕೊಂಡ್ಬಿಟ್ಟಿದ್ಯಾ, ಅದನ್ನ ಹಂಗೆ ಮ್ಯಾನೇಜ್ ಮಾಡ್ಕೊಂಡೋಗೋ. ಒಳ್ಳೆ ಇನ್ನೊಂದ್ಸಲಿ ಬರ್ಬೋದು ಕಣೋ. ಬಿಡೋ ನಿನ್ನ ಸರ್. ಬಂದ ಸರ್, ನಮಸ್ಕಾರ. ನಮಸ್ತೆ. ಇವಳ ನಮ್ಮ ಮುದ್ದಾದ ಹೆಂಡತಿ. ಸರಿಗೆತ್ತವ. ಚಂದುಳ್ಳಿ ಚೆಲುವೆ.
ನಿನ್ನ ಹೆಸರು ಸುಮ್ಮ ಸುಮಾ ಸುಮಾ ಗಮ ಗಮ ಸುಮಾ ಅವನ್ಯಾರು ಅವನು ನನ್ ಗಂಡ. ನಿನ್ ಗಂಡ ಅಂದ್ರೆ ನಿನ್ಗೆ ಇವ್ರು ಏನಾಗ್ಬೇಕು? ನಾನು ಇವನಿಗೆ ಹೆಂಡತಿ ಆಗ್ಬೇಕು, ಇವನು ನನ್ಗೆ ಗಂಡ ಆಗ್ಬೇಕು. ದೂರ ನಿಲ್ಲಿ ದೂರ. ತಮ್ಮ ನಿನ್ಗೆ ಇವನೇನಾಗ್ಬೇಕು? ಇವನು ನನ್ನ ಹೆಂಡತಿ ಗಂಡ. ಹೆಂಡತಿ ಗಂಡ? ಲವ್ ನಿನ್ಗೆ ಅವನೇನಾಗ್ಬೇಕು? ನನ್ನ ಹೆಂಡತಿ ಗಂಡ ಇವನು ಸರ್. ಅವಳಿಗೆ ನೀವಿಬ್ರು ಏನಾಗ್ಬೇಕು? ಗಂಡಂದಿರು. ಗಂಡಂದ್ರು? ಮನೇಲಿ ಯಾರ್ ಫೋಟೋ ಇಟ್ಟಿದ್ರಿ? ನಮ್ಮ ರೂಮಲ್ಲಿ ನಮ್ಮಿಬ್ರದ್ದು ಹಾಕಿದೀವಿ. ನಮ್ಮ ರೂಮಲ್ಲಿ ನಮ್ಮಿಬ್ರು ಹಾಕೊಂಡಿದೀವಿ. ಹಾಲಲ್ಲಿ ನಮ್ಮೆಲ್ಲರದು ಹಾಕೊಂಡಿದೀವಿ. ಅಂದ್ರೆ ನಿನ್ಗೆ ಇಬ್ಬಿಬ್ರು ಗಂಡಂದಿರು. ಯಾಕೆ ಗಂಡಸ್ರಿಗೆ ಮಾತ್ರ ಇಬ್ಬಿಬ್ರು ಹೆಂಡತಿರಿರ್ಬೋದು, ಹೆಂಗಸ್ರಿಗೆ ಇರಂಗಿಲ್ವಾ? ಇರ್ಬೇಕು ಇವನ ಹತ್ರ ಒಳ್ಳೆ ಕ್ಯಾರೆಕ್ಟರ್ ಇದೆ, ಇವನ ಹತ್ರ ಒಳ್ಳೆ ಬಾಡಿ ಇದೆ, ನಂಗೆ ಎರಡೂ ಬೇಕು. ಏನಂತೀರಿ? ಏನಂತೀರಿ ಅಂದ್ರೆ ನನ್ನ ಹತ್ರ ಒಳ್ಳೆ ಸೈಟ್ ಇದೆ, ನೀವೇನಂತೀರಿ? ನನ್ನ ಯಜಮಾನ್ರು ಅಂತೀನಿ. ನಮ್ಮನೆ ಓನರು ಅಂತೀವಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಗಂಡ ಮಿಂಡ ನನ್ನ ತಲೆ ದಂಡ. ಬಮ್ಮ ಕೀ ಕೊಡ್ತೀನಿ. ಕೀ ಅವಾಗ್ಲೇ ಕೊಟ್ಟಿದ್ದೀರಾ ಸರ್? ಕೀ ಕೊಟ್ಟಿದ್ಯಲ್ವಾ? ಅಯ್ಯೋ ಮರ್ತ್ಬಿಡ್ತೀರಾ? ಮುಚ್ಕೊಂಡು ಬರ್ತೀರಾ ಸೀರೆ ಬಿಚ್ಚು. ನಡೀರೋ ಒಳಗ್ ನಡೀರೋ ನಡೀರೋ. ಅಯ್ಯಪ್ಪ ಹೋಗಾಚೆ. ಯಾಕೋ ಹೋಗಾಚೆ. ಯಾಕೋ ಯಾಕೋ ಬಲಗಾಲಿಟ್ ಒಳಗಡೆ ಬಾರಿ. ಅಯ್ಯೋ ಮಗ, ಏನೋ ನಿನ್ನ ಆಕ್ಟಿಂಗು ಫುಲ್ ಫಿದಾಬಿಟ್ಟವನೆ ಕಣ ಓನರು. ಮಗ ಓನರು ನಿನ್ನ ಪಕ್ಕಾ ಹುಡುಗಿ ಅನ್ಕೊಂಬಿಟ್ಟವನೆ. ಹಂಗೇ ಮೇಂಟೈನ್ ಮಾಡು. ಜಿ ಹಿಂಗೆ ಮಾತಾಡ್ತಿದ್ರೆ ಇಬ್ರದ್ದು ಬುಳ್ಳೆ ಬುಳ್ಳೆ ಬಿಚ್ಚಿ ಬಿಸ್ನೀರ್ ಕಳ್ಸ್ಬಿಡ್ತೀನಿ ನನ್ನ ಮಕ್ಕಳ್ರ. ಸಾರಿ 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 ಸಾರಿ, ನೀವು ರೊಮ್ಯಾನ್ಸ್ ಮಾಡುವಾಗ ಬಂದ್ಬಿಟ್ಟೆ. ಸಾರಿ ಸಾರಿ ಸಾರಿ. ಓಕೆ ಪರವಾಗಿಲ್ಲ, ಒಳಗ್ ಬನ್ನಿ ಅಂಕಲ್. ಅಂಕಲ್ ಅವ್ವ ನೀನ್ ಬಾಡಿಗೆ ಕೊಡ್ನಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಅಂಕಲ್ ಅಂತ ಮಾತ್ರ ಹೇಳ್ಬೇಡ. ನೆಕ್ಸ್ಟ್ ಬರ್ಬೇಕಾದ ತಟ್ಟು ಬರ್ಬೇಕಾ? ಹೌದೌದು, ನೆಕ್ಸ್ಟ್ ಬರುವಾಗ ತಟ್ಟೇ ಬನ್ನಿ. ತಟ್ಟೆ ಬತ್ತೀನಿ ಆಯ್ತು. ಸುಮಾರೇ ಏನೋ ಒಂದ್ ವಿಷಯ ಹೇಳಕ್ ಮರ್ತಿದ್ದೆ. ಏನು? ಇವೆಲ್ಲ ನನ್ನ ಹೆಂಡತಿ ಸೀರೆಗಳು. ಇದೈತೆಲ್ಲ ಇದು ಇದು ಮೈಸೂರು ಸಿಲ್ಕ್ ಸೀರೆ. ಇದು ನನ್ನ ಹೆಂಡತಿ ಉಟ್ಕೋಬೇಕಾದ್ರೆ ನಾನು ಹಿಂದ್ಗಡೆಯಿಂದ ಹಂಗೆ ತಬ್ಬಿಡ್ಕೊಬಿಡ್ತಿದ್ದೆ. ಇದೈತಲ್ಲ ಇದು ರಾಣಿ ಮಹಾರಾಣಿ ಸೀರೆ ಅಂತ. ಈ ಸೀರೆ ನನ್ನ ಹೆಂಡತಿ ಉಟ್ಕಂದ್ರೆ ಮುಂದ್ಗಡೆಯಿಂದ ಎಳಕಂತ ಬಿಡ್ತಿದೆ. ಸುಮಾರೇ ಇದೈತಲ್ಲ ಇದು ಆಪ್ತ ಮಿತ್ರ ಸೀರೆ ಅಂತ. ಈ ಸೀರೆ ನಂತೂ ನನ್ನ ಹೆಂಡತಿಗೆ ಉಟ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಕೊಡ್ರಿ, ನಾನು ಉಡ್ಕೊಳಲ್ಲ. ಬರ್ಲಾ? ಅಡ್ಡಿಲ್ಲ ಬರ್ಲಾ ಅಡ್ಡಿಲ್ಲ ಅಂದೆ. ಬರ್ತೀನಿ. ಹೋಗ್ಬಿಟ್ಟು ಬರ್ರಿ. ಮಗ ಏನೋ ನಿನ್ನ ಆಕ್ಟಿಂಗ್ ಗಿಫ್ಟ್ ಮೇಲ್ ಗಿಫ್ಟ್ ಅಲ್ಲೋ. ಮೈಸೂರ್ ಸಿಲ್ಕ್ ರಾಣಿ ಮಹಾರಾಣಿ ಆಪ್ತ ಮಿತ್ರ. ಇದಕ್ಕೆ ಈ ಪರ್ಫಾರ್ಮೆನ್ಸ್ಗೆ ನೀನು ಕಿರೀಟ ಬಂದಿತ್ತು. ಲೋ ಏನ್ರ ಇದು, ಒಂಚೂರು ಎಕ್ಸ್ಪೋಸ್ ಮಾಡ್ರಿ ಅಂದ್ರಿ, ಇವನೇನು ಇಫ್ತಾರ್ ಬಂದಿದ್ದಾನೆ. ಆಗಲ್ಲ ಕಣ್ರೋ, ನಾ ಸೀರೆ ಬಿಚ್ಚಾಕ್ ಹೋಗ್ತಾ ಇರ್ತೀನಿ.